ಶ್ರೀ ಹರಿವಾಯುಗುರುಭ್ಯೋ ನಮಃ. ಓಂ ವಂದೇ ವಿಷ್ಣುಂ ನಮಾಮಿ ಶ್ರಿಯಮಥ ಚ ಭುವಂ ಬ್ರಹ್ಮವಾಯೂ ಚ ವಂದೇ ಗಾಯತ್ರೀಂ ಭಾರತೀಂ ತಾಮಪಿ ಗರುಡಮನಂತಂ ಭಜೆ ರುದ್ರದೇವಂ ದೇವೀಂ ವಂದೇ ಸುಪರ್ಣೀಂ ಮಹಿಪತಿದಯಿತಾಂ ವಾರುಣೀಮಪ್ಯುಮಾಂ ತಾಂ ಇಂದ್ರಾದೀನ್ ಕಾಮಮುಖ್ಯಾನಪಿ ಸಕಲಸುರಾನ್ ತದ್ಗುರೂನ್ಮದ್ಗುರೂಂಶ್ಚ ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾ ಆನಂದತೀರ್ಥಮತುಲಂ ಭಜೆ ತಾಪತ್ರಯಾಪಹಂ. ಸಾಧಿತಾ ಕಿಲ ಸತ್ತತ್ವಂ ಬಾಧಿತಾ ಕಿಲ ದುರ್ಮತಂ ಬೋಧಿತಾ ಕಿಲ ಸನ್ಮಾರ್ಗಂ ಮಾಧವಾಖ್ಯಯತಿಂ ಭಜೆ. ಸಂಸ್ಥಾನ ರಕ್ಷಣೆ ಶೂರಾನ್ ಪ್ರಸನ್ನಾನ್ ರಾಘವಾರ್ಚನೆ ಪ್ರಣಮಾಮಿ ಗುರೂನ್ ನಿತ್ಯಂ ಪ್ರಸನ್ನಶೂರಮಾಧವಾನ್. ಪ್ರಸನ್ನಶೂರಮಾಧವಕರಾಬ್ಜೋತ್ಥಾನ್ ಯತೀಶ್ವರಾನ್ ವೀರರಾಮರತಾನ್ ವಂದೇ ವಿದ್ಯಾಸಾಗರಮಾಧವಾನ್. ಪೃಥ್ವೀಮಂಡಲಮಧ್ಯಸ್ಥಾಃ ಪೂರ್ಣಬೋಧಮತಾನುಗಾಃ ವೈಷ್ಣವಾಃ ವಿಷ್ಣುಹೃದಯಾಃ ತಾನ್ ನಮಸ್ಯೆ ಗುರೂನ್ ಮಮ. ಆಪಾದಮೌಳಿಪರ್ಯಂತಂ ಗುರೂಣಾಮಾಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ಶ್ರೀ ವಿದ್ಯಾವಲ್ಲಭ ಮಾಧವ ತೀರ್ಥಗುರುಭ್ಯೋ ನಮಃ. ಹರಿ ಓಂ. ಓಂ ವಿಶ್ವಂ ವಿಷ್ಣುರ್ವಷಟ್ಕಾರೋ ಭೂತಭವ್ಯಭವತ್ಪ್ರಭುಃ ಭೂತಕೃದ್ಭೂತಭೃದ್ಭಾವೋ ಭೂತಾತ್ಮ ಭೂತಭಾವನಃ ಭೂತಭವ್ಯಭವನ್ನಾಥಃ ಪವನಃ ಪಾವನೋ ಅನಲಃ ಕಾಮಃ ಕಾಮಕೃತ್ಕಾಂತಃ ಕಾಮಃ ಕಾಮಪ್ರದಃ ಪ್ರಭುಃ. ನಿನ್ನೆ ದಿನ ನಮ್ಮ ವಿಷ್ಣು ಸಹಸ್ರನಾಮ ಪಾಠದಲ್ಲಿ ಪಾವನಃ ಎಂಬುವಂತಹ ಭಗವಂತನ ನಾಮವನ್ನು ಹೇಳಿಕೊಳ್ತಾ ವಾಯುದೇವರು ಯಾವಾಗಲೂ ಸಂಚರಿಸುತ್ತಾ ಇರುವಂತೆ ಮಾಡುವವನು. ಪಾವಯತೀತಿ ಪಾವನಃ ಪವತೆ ನಿರಂತರ ಮನಲಸಃ ಸಂಚರತಿ ವಾಯು ತಸ್ಯ ಪ್ರಯೋಜಕತ್ವಾತ್. ಪರಮೇಶ್ವರಃ ಪಾವನಃ ಇತ್ಯಾಹ ಪಾವಯತೀತಿ. ವಾಯುದೇವರಿಗೆ ಯಾವಾಗಲೂ ಉಳ್ಳುವಂತೆ ಸದಾ ವಾಯು ಒಂದು ಕಡೆ ನಿಲ್ಲಲ್ಲ, ಅದು ಹೋಗ್ತಾ ಇರುತ್ತೆ, ಪ್ರಯಾಣ ಮಾಡ್ತಾ ಇರುತ್ತೆ. ಅದಕ್ಕೆ ಆ ರೀತಿಯಾಗಿ ವಾಯುದೇವರನ್ನು ಸದಾ ಗಮನದಲ್ಲಿ ಇಡುವಂತೆ ಮಾಡಿದವನು. ಆದ ಕಾರಣ ಭಗವಂತನಿಗೆ ಪಾವನಃ ಅಂತ ಹೆಸರು. ಇನ್ನು ಇವತ್ತು ಭೀಷಾಸ್ಮಾದ್ ವಾತಃ ಪವತೆ ಅಂತ ತೈತ್ತಿರೀಯೋಪನಿಷತ್ತು. ಉಪನಿಷತ್ತು ಭಾಷ್ಯ, ಅದರಲ್ಲಿ ಆಚಾರ್ಯರು ಯಜುಸ್ಸಂಹಿತ ಎಂಬ ವಾಕ್ಯವನ್ನು ಉಲ್ಲೇಖ ಮಾಡ್ತಾರೆ. ತಸ್ಮಾದ್ ವಾಯುವಾದಯೋ ದೇವಾ ವಿದ್ವಾಂಸೋಪಿ ವಿಶೇಷತಃ ಭೀತಾಃ ಸ್ವಕರ್ಮ ಕುರುವಂತಿ ವಿಷ್ಣೋಃ ಪ್ರೀತ್ಯರ್ಥಮಂಜಸ ಅಂತೇಳಿ. ಭಗವಂತನ ನಿಯತ್ತಿಗೆ, ಇದು ನಿನ್ನೆ ಹೇಳಿದ್ದೀನಲ್ಲ, ಇದು ಹೇಳಿಲ್ಲ ಅನ್ಕೊತೀನಿ, ಹೇಳಿದ್ದೀನ. ಭಗವಂತನ ನಿಯತ್ತಿಗೆ ಅಂದರೆ ಭಗವಂತನ ಒಂದು ನಿಯಂತ್ರಣಕ್ಕೆ ಭಯಪಟ್ಟು ವಾಯುದೇವರು ಸರ್ವದಾ ಸಂಚಾರ ಮಾಡುತ್ತಾ ಇರ್ತಾರೆ ಎಂದು ತೈತ್ತಿರೀಯೋಪನಿಷತ್ತು ಹೇಳ್ತಾ ಇದೆ. ಭೀಷ್ಮಾಸ್ಮಾದ್ ವಾತಃ ಪವತೆ. ಅದಕ್ಕೆ ಆಚಾರ್ಯರು ತೈತ್ತಿರೀಯ ಉಪನಿಷತ್ ಭಾಷ್ಯದಲ್ಲಿ ಯಜುಸ್ಸಂಹಿತ ವಾಕ್ಯವನ್ನು ಪ್ರಮಾಣವಾಗಿ ತೋರಿಸ್ತಾರೆ. ತಸ್ಮಾದ್ ವಾಯುವಾದಯೋ ದೇವಾ ವಿದ್ವಾಂಸೋಪಿ ವಿಶೇಷತಃ ಭೀತಾಃ ಸ್ವಕರ್ಮ ಕುರುವಂತಿ ವಿಷ್ಣೋಃ ಪ್ರೀತ್ಯರ್ಥಮಂಜಸ. ಭಗವಂತನಿಗೆ ಭಯಪಟ್ಟು ವಾಯುದೇವರು ಸದಾ ಸಂಚಾರ ಮಾಡ್ತಾ ಇರ್ತಾರೆ. ಇನ್ನು ಪವನಸ್ಯಾಯಂ ನಿಯಾಮಕತ್ವೇನ ಸಂಬಂಧಿ ಇತಿ ಪಾವನಃ. ವಾಯುದೇವರಿಗೆ ನಿಯಾಮಕನಾಗಿರೋದರಿಂದ ಇವನು
ಭಗವಂತನಿಗೆ ಪಾವನಃ ಅಂತ ಹೆಸರು. ಇನ್ನು ತನ್ನ ಕಿರಣಗಳ ಮೂಲಕ ವಾಯುದೇವರಿಗೆ ನಿಯಾಮಕರಾಗಿದ್ದಾರೆ. ಇನ್ನು ಸೂರ್ಯನಲ್ಲಿ ಪಿಬತಿ ಸ್ವಕಿರಣದ್ವಾರ ಜಲಂ ಸ್ವೀಕರೋತೀತಿ ಸೂರ್ಯ ತಂ ಅವತಿ ನಿಯಾಮಕತೆಯ ಪ್ರವಿಶತೀತಿ ಪಾವನಃ ಅವ ಪ್ರವೇಶನೆ ಅಂತ ಹೇಳ್ತಾ ಇದ್ದಾರೆ. ಸೂರ್ಯನಲ್ಲಿ ಭಗವಂತ ಇದ್ದುಕೊಂಡು ಸೂರ್ಯನ ಕಿರಣಗಳ ಮೂಲಕ ನೀರನ್ನು ಹೀರ್ತಾನೆ. ಭಗವಂತ ಹೀರಿ ಆ ಸೂರ್ಯನನ್ನು ನಿಯಾಮಕನಾಗಿ ಪ್ರವೇಶ ಮಾಡ್ತಾನೆ. ಅಂದರೆ ಸೂರ್ಯ ಈ ಸಮುದ್ರದಲ್ಲಿ ಇರುವ ನೀರನ್ನು ಹೀರಿಸ್ತಾನೆ. ಅದು ಆ ಸೂರ್ಯನಿಗೆ ಆ ಶಕ್ತಿ ಯಾರಿಂದ ಬಂದಿದೆ ಅಂತ ಹೇಳಿದರೆ ಭಗವಂತ ಸೂರ್ಯನಲ್ಲಿ ಇದ್ದು ಆ ಕೆಲಸವನ್ನು ತಾನು ಮಾಡ್ತಾ ಸೂರ್ಯನಿಗೆ ಆ ಶಕ್ತಿಯನ್ನು ಕೊಡ್ತಾನಾದ ಕಾರಣ ಭಗವಂತನಿಗೆ ಪಾವನಃ ಅಂತ ಹೆಸರು. ಅಷ್ಟೇ ಅಲ್ಲ, ಪಿಬತಿ ಸ್ವಕಿರಣದ್ವಾರ ಜಲಂ ಸ್ವೀಕರೋತೀತಿ ಪಹ ತಜ್ಜಲಸ್ಯ ಮೇಘಾದಿದ್ವಾರ ವರ್ಷಣೇನ ಸರ್ವಂ ಅವತೀತಿ ಅವನಃ ಪಶ್ಚಾಸಾವ್ ಅವನಶ್ಚ ಪಾವನಃ. ಭಗವಂತನು ಸೂರ್ಯನಲ್ಲಿದ್ದುಕೊಂಡು ಸಮುದ್ರಾದಿಗಳ ನೀರನ್ನು ಹೀರಿಸ್ತಾನೆ. ಅಷ್ಟೇ ಅಲ್ಲ, ಮಳೆನೂ ಬರಿಸುತ್ತಾನೆ. ಮಳೆ ಬರಿಸಿ ಈ ಜಗತ್ತಿನಲ್ಲಿರುವ ಜೀವರಾಶಿಯನ್ನೆಲ್ಲ ರಕ್ಷಣೆ ಮಾಡ್ತಾನೆ. ಮಳೆ ಬರಬೇಕು ಅಂತ ಹೇಳಿದರೆ ಸೂರ್ಯ ಸಮುದ್ರಾದಿಗಳಲ್ಲಿರುವ ನೀರನ್ನು ಹೀರಿಸಿ ಮೇಘಗಳಲ್ಲಿಟ್ಟು ಆ ಮೇಘಗಳು ಮತ್ತು ಮಳೆ ಸುರಿಸಿದರೆ ಈ ಜಗತ್ತಲ್ಲಿ ಎಲ್ಲರೂ ಕೂಡ ಸುಭಿಕ್ಷವಾಗಿ ಈ ಜಗತ್ತು ಸಸ್ಯಶ್ಯಾಮಲವಾಗಿದ್ದು ಅನ್ನಪಾನಾದಿಗಳು ಜೀವರಾಶಿಗೆ ಸಿಗತ್ತೆ. ಆದರೆ ಅದು ಸೂರ್ಯನು ಸ್ವತಂತ್ರವಾಗಿ ತಾನು ಮಾಡಲಾರನಾದ ಕಾರಣ, ಅವನು ಅಸ್ವತಂತ್ರನಾದ ಕಾರಣ ಭಗವಂತ ಸೂರ್ಯನಲ್ಲಿ ಇದ್ದು ಸೂರ್ಯನಿಗೆ ನಿಯಾಮಕನಾಗಿದ್ದು ಇವುಗಳನ್ನೆಲ್ಲ ಮಾಡ್ತಾ ಇದ್ದಾನೆ ಭಗವಂತ. ಆದ ಕಾರಣ ಭಗವಂತನಿಗೆ ಪಾವನಃ ಅಂತ ಹೆಸರು. ಅಷ್ಟೇ ಅಲ್ಲ, ಪಾತಿ ರಕ್ಷತಿ ಸರ್ವಮಿತಿ ಪಹ ಅವತಿ ಪ್ರವಿಶತಿ ಸರ್ವಮಿತಿ ಅವನಃ ಅವಪ್ರವೇಶೆ ಪಶ್ಚಾಸಾವ್ ಅವನಶ್ಚ ಪಾವನಃ. ಎಲ್ಲರನ್ನೂ ರಕ್ಷಿಸುತ್ತಾನೆ, ಎಲ್ಲರೊಳಗೂ ಪ್ರವೇಶ ಮಾಡ್ತಾನೆ. ಅಂದರೆ ಭಗವಂತ ಸರ್ವನಿಯಾಮಕನಾಗಿ ಎಲ್ಲರೊಳಗೂ ಇದ್ದು ಎಲ್ಲರನ್ನೂ ರಕ್ಷಣೆ ಮಾಡ್ತಾನಾದ ಕಾರಣ ಭಗವಂತನಿಗೆ ಪಾವನಃ ಅಂತ ಹೆಸರು. ಇನ್ನು ಜಿಜ್ಞಾಸೆ, ನಮಗೆ ಹೇಳಿಕೊಂಡ್ವಿ ಇಲ್ಲಿವರೆಗೂ ಸೂರ್ಯನಲ್ಲಿ ಭಗವಂತ ಇದ್ದು ಸೂರ್ಯನ ಕಿರಣಗಳ ಮೂಲಕ ಆ ನೀರನ್ನು ಹೀರಿ ಮತ್ತು ಇಡೀ ಜಗತ್ತಿಗೆಲ್ಲ ಮಳೆಯನ್ನು ಸುರಿಸುತ್ತಾನೆ ಪ್ರತಿ ವರ್ಷ ಅಂತ. ಈ ರೀತಿಯಾಗಿ ಪ್ರತಿ ವರ್ಷ ಸಮುದ್ರ ಜಲವು ಮೇಘದ ದ್ವಾರ ಎಲ್ಲ ಕಡೆ ಮಳೆ ಸುರಿಸೋದರಿಂದ ಆ ಸಮುದ್ರದಲ್ಲಿರುವ ನೀರು ಎಲ್ಲ ಖಾಲಿಯಾಗಿ ಸಮುದ್ರ ಖಾಲಿಯಾಗುವಂತೆ ಅಥವಾ ಸಮುದ್ರವೇ ಇಲ್ಲದಂತೆ ಆಗುತ್ತಲ್ವಾ ಅಂತ ಒಂದು ಜಿಜ್ಞಾಸೆ. ಯಾಕೆ ಸಮುದ್ರದ ನೀರನ್ನು ಭಗವಂತ ಸೂರ್ಯನ ದ್ವಾರ ಹೀರಿಸಿ ಅದು ಮೇಘಗಳಲ್ಲಿಟ್ಟು ಮಳೆಯ ಮೂಲಕ ಆ ನೀರನ್ನು ಜಗತ್ತೆಲ್ಲ ಹಂಚ್ತಾನೆ. ಹಾಗಿರುವಾಗ ಒಂದಲ್ಲ ಒಂದು ದಿನ ಸಮುದ್ರದಲ್ಲಿ ನೀರು ಆಗೋಗಿ ಸಮುದ್ರ ಒಣಗಿ ಹೋಯಿತು ಅಥವಾ ಸಮುದ್ರವೇ ಇಲ್ಲದೇ ಆಯಿತು ಅಂತ ಆಗತ್ತಲ್ವಾ ಅಂತ ಒಂದು ಪ್ರಶ್ನೆ ಬಂದರೆ ಅದಕ್ಕೆ ಸಮಾಧಾನ ಈ ಒಂದು ಚಮತ್ಕಾರವಾಗಿ ಕೊಡ್ತಾರಿಲ್ಲಿ. ನದೀ ನದಾನಾಂ ಸಾಗರೋ ಗತಿ ಅಂತ. ನದಿ ನದಗಳೆಲ್ಲವೂ ಕೂಡ ಸಾಗರವನ್ನೇ ಸೇರುತ್ತೆ. ಯಾಕೆ ಅಂದರೆ ನದಿಗಳೆಲ್ಲವೂ ಕೂಡ ಯಾಕೆ ಹೋಗುತ್ತೆ ಅಂದರೆ ಸಮುದ್ರ ರಾಜ ಈ ನದಿಗಳಿಗೆಲ್ಲ ಗಂಡನಾಗಿದ್ದಾನೆ, ಪತಿಯಾಗಿದ್ದಾನೆ.
ನಾವು ಸಂಧ್ಯಾವಂದನದಲ್ಲಿ ಒಂದು ಮಂತ್ರ ಹೇಳ್ತೇವೆ, ಆಕಾಶಾತ್ ಪತಿತಂತೋಯಂ ಯಥಾಗಚ್ಚತಿ ಸಾಗರ ಸರ್ವದೇವ ನಮಸ್ಕಾರ ಕೇಶವಂ ಪ್ರತಿಗಚ್ಚತಿ. ಇಲ್ಲಿ ನಮಗೆ ಬೇಕಾಗಿದ್ದು ಆಕಾಶಾತ್ ಪತಿತಂತೋಯಂ ಯಥಾಗಚ್ಚತಿ ಸಾಗರ. ಆಕಾಶದಿಂದ ಬಿದ್ದ ಮಳೆಯ ನೀರು ನದಿಗಳಲ್ಲಿ ಬಿದ್ದು ನದಿಗಳೆಲ್ಲವೂ ಕೂಡ ಕೊನೆಗೆ ಸಮುದ್ರವನ್ನೇ ಸೇರುತ್ತೆ. ಯಾವುದು? ಗಂಗಾ, ಗೋದಾವರಿ, ಕಪಿಲ, ಕೃಷ್ಣ, ಬೇಕಾದಷ್ಟು ನದಿಗಳಿದೆ. ಈ ತೀರ್ಥಗಳು, ಗಂಗಾ ಎಲ್ಲಿಂದ ಹುಟ್ಟಿದ್ದಾಳೆ? ಭಗವಂತನ ಪಾದೋದ್ಭವಿ. ಭಗವಂತ ವಾಮನ್ ತ್ರಿವಿಕ್ರಮನಾಗಿ ಒಂದು ಹೆಜ್ಜೆಯಿಂದ ಇಡೀ ಆಕಾಶಮಂಡಲವನ್ನು ಆಳುವಾಗ ಭಗವಂತನ ಎಡಪಾದದ ಕಿರಿಬೆರಳಿನ ಉಗುರು ಬ್ರಹ್ಮಾಂಡದ ಖರ್ಪರಕ್ಕೆ ತಗಿಲಿ, ಬ್ರಹ್ಮಾಂಡದ ಖರ್ಪರ ಸೀಳಿ ಆಕಾಶದಿಂದ ಭಗವಂತನ ಪಾದವನ್ನು ತೊಳೆದು ಆ ಭಗವಂತನ ಪಾದದಿಂದ ಹುಟ್ಟಿರುವಂತಹ ಗಂಗೆ ಈ ಭೂಮಿಯ ಮೇಲೆ ಹರಿದಿದ್ದಾಳೆ. ಅಂದರೆ ಅರ್ಥಾತ್ ಈ ಏನು ಗಂಗಾದಿ ತೀರ್ಥಗಳೆಲ್ಲವೂ ಇವೆ, ಇವೆಲ್ಲವೂ ಕೂಡ ಭಗವಂತನ ಮಕ್ಕಳು. ಯಾಕೆ? ಭಗವಂತನ ಪಾದೋದ್ಭವಿ, ಗಂಗಾ ಜನಕ ಇವನು, ಗಂಗಾ ಜನಕನಾಗಿದ್ದಾನೆ. ಆದ ಕಾರಣ ಈ ನದಿಗಳೆಲ್ಲವೂ ಕೂಡ ಭಗವಂತನಿಗೆ ಹೆಣ್ಣು ಮಕ್ಕಳಿದ್ದಾಗೆ. ಇವೆಲ್ಲವೂ ಕೂಡ ಯಾರನ್ನ ಹೋಗಿ ಸೇರ್ತಾ ಇದೆ? ಹೆಣ್ಣು ಮಕ್ಕಳು ಯಾರನ್ನು ಸೇರಬೇಕು? ಅವರ ಗಂಡಂದರನ್ನ ಸೇರಬೇಕು. ತಾವು ತಂದೆ ತಾಯಿಯ ಮನೆಯಲ್ಲಿ ಎಷ್ಟು ದಿನ ಇದ್ದರೂ ದೊಡ್ಡವರಾದ ಮೇಲೆ ಒಂದಿನಲ್ಲ ಒಂದಿನ ಅವರ ಹಣೆಯಲ್ಲಿ ಯಾರು ಬರೆದಿರ್ತಾರೋ ಅವರ ಗಂಡಂದ್ರ ಮನೆಗೆ ಹೋಗಲೇಬೇಕು. ಹಾಗೆ ಈ ನದಿಗಳೆಲ್ಲವೂ ಕೂಡ ಹರಿದು ಕೊನೆಗೆ ತಮ್ಮ ಪತಿಯಾದಂತಹ ಸಮುದ್ರನನ್ನೇ ಸೇರುತ್ತೆ. ಆವಾಗೇನಾಯಿತು? ಈ ಭಗವಂತನ ಹೆಣ್ಣು ಮಕ್ಕಳಾದ ನದಿಗಳೆಲ್ಲ ಸಾಗರವನ್ನು ಸೇರುತ್ತೆ. ಸಾಗರ ಗಂಡನಾಗ್ತಾನೆ. ಸಾಗರಕ್ಕೆ ಈತ ಭಗವಂತ ಏನಾಗ್ತಾನೆ? ಮಾವ ಆಗ್ತಾನೆ, ಮಗಳು ಕೊಟ್ಟ ಮಾವ ಆಗ್ತಾನೆ. ಈ ರೀತಿಯಾಗಿ ಮತ್ತು ಅದೇ ವಿಚಿತ್ರ ಏನು ಅಂತ ಹೇಳಿದರೆ, ಅದೇ ಭಗವಂತ ಸಮುದ್ರದಲ್ಲಿ ಹುಟ್ಟಿದ ಲಕ್ಷ್ಮೀದೇವಿಯನ್ನು ಮದುವೆ ಆಗ್ತಾನೆ. ಅದೇ ಭಗವಂತ ಸಮುದ್ರನಿಗೆ ಮಾವನಾದ ಭಗವಂತ ಸಮುದ್ರರಾಜನಿಗೆ ಅಳೆಯನಾಗ್ತಾನೆ. ಅದೇ ಒಂದು ದಾಸರು ಒಂದು ದೇವರ ನಾಮದಲ್ಲಿ ಬರೀತಾರೆ, ಅಳೆಯನಿಗೆ ಮಾವನಾದಿ, ಮಾವನಿಗೆ ಅಳೆಯನಾದಿ. ಈ ರೀತಿಯಾಗಿ ಅದು ಒಂದು ಮುಂಡಿಗೆ ರೂಪದಲ್ಲಿ ಬರೀತಾರೆ. ಇಲ್ಲಿ ಭಗವಂತ ನದಿಗಳೆಲ್ಲ ಭಗವಂತನ ಹೆಣ್ಣು ಮಕ್ಕಳು, ಅವೆಲ್ಲವೂ ಸಾಗರವನ್ನು ಸೇರುತ್ತೆ. ಆಗ ಭಗವಂತ ಏನಾಗ್ತಾನೆ? ಸಮುದ್ರಕ್ಕೆ ಮಾವನಾಗ್ತಾನೆ. ಇನ್ನು ಈ ಸಮುದ್ರ ಭಗವಂತ ಎಲ್ಲಿರ್ತಾನೆ? ಸಮುದ್ರದಲ್ಲೇ ವಾಸ ಆಗಿರ್ತಾನೆ, ಶೇಷಶಾಹಿಯಾಗಿ ಸಮುದ್ರದಲ್ಲೇ ಇರ್ತಾನೆ. ಆದ ಕಾರಣ ಭಗವಂತ ಎಷ್ಟೇ ಸೂರ್ಯನ ಕಿರಣಗಳಲ್ಲಿದ್ದು ಸಮುದ್ರದ ನೀರನ್ನು ಹೀರಿಸಿದರೂ ಕೂಡ ಎಂದೆಂದಿಗೂ ಸಮುದ್ರವು ಬತ್ತಿ ಹೋಗುವುದಿಲ್ಲ, ಸಮುದ್ರ ನೀರು ಇಲ್ಲದೆ ಆಗುವುದಿಲ್ಲ, ಸಮುದ್ರವು ಇಲ್ಲ ಎಂಬುದೇ ಆಗುವುದಿಲ್ಲ. ಇದು ಜಿಜ್ಞಾಸೆ. ಈ ರೀತಿಯಾಗಿ ಜಿಜ್ಞಾಸೆಯನ್ನು ಹೇಳಿದ ನಂತರ ಇನ್ನು ಬೃಹತಿ ಸಹಸ್ರದ ಪ್ರಕಾರ ನಾವು ಈ ಪವನಾಯ ನಮಃ, ಓಂ ಪವನಾಯ ನಮಃ ಎಂಬುವಂತಹ ಒಂದು ನಾಮದ ಅರ್ಥವನ್ನು ನೋಡ. ಓಂ ಪಾವನಾಯ ನಮಃ, ಹಿಂದಿಂದು ಪವನಾಯ ನಮಃ, ಇಲ್ಲಿ ಪಾವನಾಯ ನಮಃ ಅಂತ ಹೇಳಿ. ಓಂ ಶುಚಮಾನ ಆಯೋ ಋತಸ್ಯ ದೃಢ ಧರುಣಾನಿ ಸಂತಿ ಪುರೂಣಿ ಚಂದ್ರ ವಪುಷೇ ವಪುಂಷಿ ಋತೇನ ದೀರ್ಘಮಿಷಣಂತ. ಆಯೋ ಮನುಷ್ಯರ ಪಾಲಿಗೆ ಶುಚಮಾನ ಬೆಳಗುವನಾಗಿ ಇರುವವನು, ಋತಸ್ಯ ಸತ್ಯಮಯನಾದ ದೃಢ ದೃಢವಾದ, ಧರುಣಾನಿ ಚಕ್ರವರ್ತಿಗಳಿಗೂ ಧಾರಕವಾದ, ಚಂದ್ರ ಆಹ್ಲಾದಕರವಾದ, ಪುರೂಣಿ ಬಹುಳವಾದ, ವಪುಂಷಿ ಶರೀರ ರಕ್ಷಣೆಗಾಗಿ, ದೀರ್ಘಂ ಬಹುಕಾಲದವರೆಗೆ, ಇಷಣಂತ ಪ್ರಾರ್ಥಿಸುತ್ತಾ ಸಂತಿ ಇವೆ. ಇನ್ನು ತಾತ್ಪರ್ಯ ನೋಡಿದಾಗ ಇದು ನಮಗೆ ಅರ್ಥವಾಗುತ್ತೆ. ಈ ಯಾರು
ಭಗವಂತನ ಮಹಿಮೆಯನ್ನು ಸದಾ ಮನನ ಮಾಡ್ತಾ ಇರ್ತಾರೆ. ಅಂದರೆ ಮನಸ್ಸಲ್ಲಿ ಯಾರು ಧ್ಯಾನ ಮಾಡ್ತಾ ಇರ್ತಾರೆ, ಮನಸ್ಸಲ್ಲಿ ಯಾವಾಗೂ ಸ್ಮರಿಸುತ್ತಾ ಇರ್ತಾರೆ, ಅವರಿಗೆ ಭಗವಂತನ ಮಹಿಮೆ ನಿತ್ಯ ಪ್ರಕಾಶವಾಗಿರುತ್ತೆ. ಈ ಭಗವಂತನ ಮಹಿಮೆ ಎಂಥದ್ದು ಅಂದರೆ ಅದ್ಭುತವಾದ ಕರ್ಮಗಳು. ಅವನ ಕರ್ಮಗಳೆಲ್ಲವೂ ಅದ್ಭುತವಾಗಿರುತ್ತೆ. ಐಂದ್ರಜಾಲಿಕನಂತೆ, ಐಂದ್ರಜಾಲಿಕ ಮಾಡುವ ಅವನ ಮಹಿಮೆಗಳಂತೆ ಅದು ಕಪಟಗಳಲ್ಲ. ಐಂದ್ರಜಾಲಿಕ ಏನು ಮಾಡ್ತಾನೆ? ನೋಟುಗಳನ್ನು ಸೃಷ್ಟಿ ಮಾಡ್ತಾನೆ, ತಿಂಡಿಯನ್ನು ಸೃಷ್ಟಿ ಮಾಡ್ತಾನೆ, ಆದರೆ ಭಿಕ್ಷೆ ಬೇಡ್ತಾ ಇರ್ತಾನೆ. ಯಾಕೆ? ಅವನು ಸೃಷ್ಟಿ ಮಾಡುವ ನೋಟುಗಳು, ತಿಂಡಿಗಳು ಮೋಸ, ಕನಿಕಟ್ಟು. ಆದರೆ ಭಗವಂತನ ಈ ಮಹಿಮೆಗಳೆಲ್ಲವೂ ಕೂಡ ಅದ್ಭುತವಾದದ್ದು, ಅವು ಸತ್ಯವಾದದ್ದು. ಜಗತ್ತನ್ನು ರಕ್ಷಿಸುವಂತಹ ಚಕ್ರವರ್ತಿಗಳ ಮಹಾ ಸಂಕಟಗಳನ್ನು ಪರಿಹರಿಸುವಂತಹ ಸಾಮರ್ಥ್ಯವುಳ್ಳ ಅದ್ಭುತ ಕರ್ಮಗಳು ಭಗವಂತನದು. ಭಕ್ತರ ಸಂರಕ್ಷಣೆಯೇ ಭಗವಂತನ ಮಾತು ನಿತ್ಯ ಸತ್ಯ. ನಮೇ ಭಕ್ತ ಪ್ರಣಶ್ಯತಿ ಅಂತ ಹೇಳ್ತಾನೆ. ನನ್ನ ಭಕ್ತನಿಗೆ ಸಾವು ಎಂಬುವುದು ಇಲ್ಲ. ಅಂತಹ ಹರಿ ನಶ್ವರವಾದ ಈ ಶರೀರವನ್ನು, ನಮ್ಮ ನಶ್ವರವಾದ ಈ ಶರೀರವನ್ನು ಸಾಧನೆಗಾಗಿ ಚೆನ್ನಾಗಿ ರಕ್ಷಣೆ ಮಾಡಲಿ ಅಂತ ಪ್ರಾರ್ಥನೆ. ಋತಸ್ಯ ದೃಢ ಧರುಣಾನಿ ಸಂತಿ ಪುರೂಣಿ ಚಂದ್ರಾವಪುಷೆ ವಪುಷೆ ವಪುಂಷಿ. ನಿತ್ಯನಾದ ಹರಿಯ ದೃಢವಾದ ಚಕ್ರವರ್ತಿಗಳನ್ನು ಪಾಲಿಸುವ ಆಹ್ಲಾದಕರವಾದ ಬಹುಳ ಕರ್ಮಗಳು ಶರೀರ ರಕ್ಷಣೆಗಾಗಿ ಪ್ರಾರ್ಥಿಸಲ್ಪಡುತ್ತವೆ. ಅಂದರೆ ಹರಿಯ ಕರ್ಮಗಳನ್ನು, ಹರಿಯ ಮಹಿಮೆಗಳನ್ನು ನಾವು ನೆನೆಸಿದಾಗ ಚಕ್ರವರ್ತಿಗಳು ಕೂಡ, ಅಂದರೆ ನಾವಲ್ಲ, ಚಕ್ರವರ್ತಿಗಳಾದಂತಹ ಪರೀಕ್ಷಿತ್ ಮಹಾರಾಜ, ಪೃಥು ಮಹಾರಾಜ, ಏನೇನು ನಾವು ಇತಿಹಾಸದಲ್ಲಿ ಚರಿತ್ರೆಯಲ್ಲಿ ಯಾರ್ಯಾರು ಚಕ್ರವರ್ತಿಗಳು ಅಂತ ನಾವು ನೋಡಿದ್ದೇವೆ, ಅವರೂ ಕೂಡ ಭಗವಂತನ ಕರ್ಮಗಳನ್ನು, ಭಗವಂತನ ಮಹಿಮೆಗಳನ್ನು ನೆನೆಸಿದಾಗ, ಮನನ ಮಾಡಿದಾಗ, ಧ್ಯಾನಿಸಿದಾಗ ಅವರು ಕೂಡ ಭಗವಂತನಿಂದ ರಕ್ಷಣೆ ಪಡಿತಾರೆ. ಪಾಲಕರಾದ ಚಕ್ರವರ್ತಿಗಳನ್ನು ಅವನು ರಕ್ಷಣೆ ಮಾಡ್ತಾನಾದ ಕಾರಣ ವಿಷ್ಣುವು ಪಾವನ ಶಬ್ದವಾಚ್ಯ. ಪಾಂತೀತಿ ಪಾಹ ಚಕ್ರವರ್ತಿನಃ. ಪಾಲಕರಾದಂತಹ ಅವರು ಚಕ್ರವರ್ತಿಗಳು. ಅಂದರೆ ಪಾಲಕರು. ತೇಷಾಂ ಅವನಾನಿ ರಕ್ಷಣಾದಿ ರೂಪಕರ್ಮಾಣಿ ಯಸ್ಯ ಸಹ. ಪಾಲಕರಾದ ಚಕ್ರವರ್ತಿಗಳನ್ನು ಯಾರು ರಕ್ಷಣೆ ಮಾಡ್ತಾರೋ, ಆ ರಕ್ಷಣಾರೂಪವಾದ ಕರ್ಮವನ್ನು ಯಾರಿಂದ ಆಗತ್ತೋ ಅವನು ಪಾವನಃ ಅಂತ ಬೃಹತಿ ಸಹಸ್ರದ ಪ್ರಕಾರ ಪಾವನ ಶಬ್ದಕ್ಕೆ ನಾವು ಅರ್ಥವನ್ನು ಹೇಳಿ, ನಾವು ಮೊದಲೇ ಅಂದ್ಕೊಂಡಂತೆ ನಮ್ಮ ಗಿರಿಧರ್ ಬೋರೆ ಅವರು ಮಾಡಿರುವಂತಹ ಒಂದು ಸಂಗ್ರಹ ಮಾಡಿದ್ದಾರೆ. ಅದನ್ನು ಕೂಡ ನಾವು ಒಂದು ಸಲ ಹೇಳಿಕೊಂಡ್ರೆ, ಪಾವನಃ ಎಂಬುದು ಎಲ್ಲ ವ್ಯಾಖ್ಯಾನಕಾರ ವಿದ್ಯಾಧಿರಾಜ ತೀರ್ಥರು, ಸತ್ಯಸಂಧ ತೀರ್ಥರು, ರಘುನಾಥ ತೀರ್ಥರು ಇವರುಗಳೆಲ್ಲ ಒಂದೊಂದು ವಾಕ್ಯದಲ್ಲಿ ಇಷ್ಟವರೆಗೂ ನಾವೇನು ಹೇಳ್ಕೊಂಡಿದ್ದೇವೆ, ಇಟ್ ಈಸ್ ಕ್ಯಾಪ್ಸುಲ್, ಜಿಸ್ಟ್, ಸಮ್ಮರಿ. ಪಾವನಃ ಗಂಗಾದಿಗಳಿಂದ, ಗಂಗಾ ನದಿಗಳಿಂದ ವಿಶ್ವವನ್ನು ಪವಿತ್ರಗೊಳಿಸುವವನಾದ ಕಾರಣ ಭಗವಂತನಿಗೆ ಪಾವನಃ ಅಂತ ಹೆಸರು. ಈ ಗಂಗಾದಿ ನದಿಗಳು ವಿಶ್ವವನ್ನು ಪವಿತ್ರ ಮಾಡುತ್ತೆ, ಆದರೆ ಅವುಗಳಿಗೆ ಆ ಪಾವಿತ್ರ್ಯವನ್ನು ಕೊಟ್ಟಿರುವವನು, ಅವುಗಳ ಉದ್ಭವಕ್ಕೆ ಕಾರಣೀಭೂತನಾಗಿರುವವನು ಭಗವಂತ. ಆದ ಕಾರಣ ಅವನಿಗೆ ಪಾವನಃ ಅಂತ ಹೆಸರು. ಇನ್ನು ವಿದ್ಯಾಧಿರಾಜರು ಹೇಳ್ತಾರೆ, ಶೋಧಕತ್ವಾತ್, ಎಲ್ಲರನ್ನ ಶುದ್ಧಿಗೊಳಿಸುತ್ತಾನಾದ ಕಾರಣ ಎಲ್ಲರನ್ನ ಪವಿತ್ರ ಮಾಡ್ತಾನೆ. ಪಾವನಕ್ಕೆ ಪಾವನ. ಯಾವ ಗಂಗಾ ನದಿ ಲೋಕವನ್ನು ಪಾವನ ಮಾಡ್ತಾಳೋ, ಪವಿತ್ರ ಮಾಡ್ತಾಳೋ, ಅಂತಹ ಗಂಗಾ ನದಿಯನ್ನು ಪವಿತ್ರ ಮಾಡ್ತಾನೆ. ಸತ್ಯಸಂಧ ತೀರ್ಥರು ಪಾವಯತಿ ಶೋಧಯತಿ ಇತಿ, ಎಲ್ಲರನ್ನೂ ಶುದ್ಧಗೊಳಿಸುವವನಾದ ಕಾರಣ ಪಾವನಃ ಅಂತ ಹೆಸರು. ಇನ್ನು ರಘುನಾಥ ತೀರ್ಥರು ಪಾಂತಿ ಇತಿ ಪಾಹ ಮನ್ವಾದ್ಯಾಹ ಚಕ್ರವರ್ತಿನಃ ತೇಷಾಂ ಅವನಾನಿ ರಕ್ಷಣಾದಿ ರೂಪಕರ್ಮಾಣಿ ಯಸ್ಯ ಸಹ. ಇವಾಗೆ ಹೇಳಿಕೊಂಡಂತೆ ಬೃಹತಿ ಸಹಸ್ರದಲ್ಲಿ ಮನು ಚಕ್ರವರ್ತಿ ಮೊದಲಾದಂತಹ ಚಕ್ರವರ್ತಿಗಳನ್ನು
ರಕ್ಷಿಸುತ್ತಾನಾದ ಕಾರಣ ಭಗವಂತನಿಗೆ ಪಾವನಃ ಎಂಬುವಂತಹ ಹೆಸರು ಬಂದಿದೆ ಅಂತ ಹೇಳ್ತಾ ಪಾವನ ಶಬ್ದವನ್ನು ಹೇಳಿಕೊಂಡು ಇನ್ನು ಮುಂದೆ ಅನಲಹ ಅನಲಹ ಎಂಬುವಂತಹ ಶಬ್ದವನ್ನು ನೋಡೋಣ. ಅನಲಹ ಅಂದರೆ ಅನಿತಿ ಸರ್ವಂ ಚೇಷ್ಟತೆ ಅನೇನ ಇತ್ಯನಲಹ ಅನಪ್ರಾಣನೆ. ಎಲ್ಲರ ಚಟುವಟಿಕೆಗಳಿಗೂ ಕಾರಣನಾಗಿದ್ದಾನೆ. ಈ ಜಗತ್ತಿನಲ್ಲಿರುವ ಅನಂತಾನಂತ ಜೀವರಾಶಿಗಳು ಏನು ಚೇಷ್ಟೆ ಮಾಡ್ತಾ ಇದೆ, ಚೇಷ್ಟಾಯುತವಾಗಿದೆ ಅಂದರೆ ಅವರೆಲ್ಲರ ಚಟುವಟಿಕೆಗಳು ಮಾಡ್ತಾ ಇದ್ದಾರೆ. ಈ ಅನಂತ ಜೀವರಾಶಿಗಳು ಜಗತ್ತಿನಲ್ಲಿ ಒಂದಲ್ಲ ಎರಡಲ್ಲ, ಹುಲ್ಲು ಕಡ್ಡಿ ಒಂದು, ಅಂಥ ಹುಲ್ಲು ಕಡ್ಡಿಗಳು ಅನಂತ. ಕಣ್ಣಿಗೆ ಕಾಣದೆ ಬ್ಯಾಕ್ಟೀರಿಯಾ ಅಷ್ಟೇ ಅಲ್ಲದ ನಮಗೆ ಕಣ್ಣಿಗೆ ಕಾಣುವ ಸೊಳ್ಳೆ, ನೊಣ, ಇನ್ನು ತಿಗಣೆ, ಇನ್ನು ಏನು ಮೃಗಗಳು, ಪಶುಗಳು, ಕ್ರಿಮಿಗಳು, ಕೀಟಕಗಳು, ಮನುಷ್ಯರು, ಇವರು ಎಲ್ಲ ಜೀವರೇ. ಎಲ್ಲ ಜೀವರು ಯಾವಾಗಲೂ ಏನೋ ಒಂದು ಕೆಲಸ ಮಾಡ್ತಾನೇ ಇರ್ತಾರೆ. ಯಾವ ಪ್ರಾಣಿ ಕೂಡ ಸುಮ್ಮನೆ ಕೂತಿರೋದಿಲ್ಲ. ಸುಮ್ಮನೆ ಕೂತಿದ್ರೆ ನಿದ್ದೆಯನ್ನು ಮಾಡ್ತಾ ಇರ್ತಾನೆ. ನಿದ್ದೆ ಮಾಡೋದು ಒಂದು ಕರ್ಮ. ಪ್ರಾಣ ಇದ್ರೇ, ಚೇಷ್ಟೆ ಇದ್ರೇ ನಿದ್ದೆ ಮಾಡ್ತಾನೆ. ಚೇಷ್ಟೆ ಇಲ್ಲ ಅಂದರೆ ನಿದ್ದೆ ಅಂದರೆ ಕೃಷ್ಣಾರ್ಪಣ, ಅವನು ಪರ್ಮನೆಂಟಾಗಿ ಹೊಟ್ಟೋಗಿದ್ದಾನೆ ಅಂತ ಅರ್ಥ. ಆದ ಕಾರಣ ಈ ಜಗತ್ತಿನಲ್ಲಿರುವ ಎಲ್ಲರ ಚಟುವಟಿಕೆಗಳಿಗೆ ಕಾರಣನಾಗಿದ್ದಾನೆ. ಆದ ಕಾರಣ ಭಗವಂತನಿಗೆ ಅನಲಹ. ಯಾಕೆ ಕಾರಣನಾಗಿದ್ದಾನೆ ಅಂತ ಹೇಳಿದರೆ, ಎಲ್ಲರೂ ಅಸ್ವತಂತ್ರರಾದ ಕಾರಣ, ಎಲ್ಲರೂ ಕದಲಬೇಕು, ಮಾತಾಡಬೇಕು, ನಡಿಬೇಕು, ತಿನ್ನಬೇಕು ಅಂತ ಹೇಳಿದರೆ, ಎಲ್ಲರ ಹೃದಯ ಕಮಲದಲ್ಲಿ ಬಿಂಬರೂಪಿಯಾಗಿದ್ದು ಬಿಂಬನಾಗಿ ತಾನು ಮಾಡಿ ಪ್ರತಿಬಿಂಬರಾದ ಜೀವರಿಂದ ಆ ಕೆಲಸಗಳನ್ನು ಮಾಡಿಸುತ್ತಾನೆ. ಅವನೇ ಇಲ್ಲದೇ ಇದ್ದರೆ ಈ ಜಗತ್ತಿನಲ್ಲಿ ಯಾರೂ ಏನೂ ಮಾಡುವುದಕ್ಕೆ ಸಾಧ್ಯವಾಗುವುದಿಲ್ಲ. ಅದೇ ಶ್ರುತಿ ಹೇಳುತ್ತೆ, ತೇನ ವಿನಾ ತೃಣಮಪಿ ನ ಚಲತಿ. ಭಗವಂತ ಇಲ್ಲದೆ, ಭಗವಂತನ ಪ್ರಮೇಯವಿಲ್ಲದೆ, ಭಗವಂತ ಕಾರಣವಾಗದೆ ಹುಲ್ಲು ಕಡ್ಡಿಯೂ ಅಲ್ಲಾಡುವುದಿಲ್ಲ ಈ ಜಗತ್ತಿನಲ್ಲಿ. ಆದ ಕಾರಣ ಭಗವಂತನಿಗೆ ಅನಲಹ ಅಂತ ಹೆಸರು. ಇನ್ನು ಭಾಗವತ ತಾತ್ಪರ್ಯ ನಿರ್ಣಯದಲ್ಲಿ ಆಚಾರ್ಯರು ಶಾಂಡಿಲ್ಯ ಶ್ರುತಿಯ ವಾಕ್ಯವನ್ನು ಉಲ್ಲೇಖ ಮಾಡ್ತಾರೆ. ತ್ವಂ ರಮಾಯಾಸ್ತ್ವಂ ವಿರಿಂಚಸ್ಯ ರುದ್ರೇಂದ್ರ ಸೋಮ ಸೂರ್ಯ ಮುಖಾನಾಮದಭ್ರಶಕ್ತಿದೋಸಿ ಪ್ರವರ್ತಕೋಸಿ ನಿವರ್ತಕೋ ಅಸ್ಯನೋಸಿ ಅಂತ ಹೇಳ್ತಾ ಇದ್ದಾರೆ. ಏನು ಹೇಳುತ್ತೆ ಆ ಶಾಂಡಿಲ್ಯ ಶ್ರುತಿ ಅಂತ ಹೇಳಿದರೆ, ಲಕ್ಷ್ಮೀದೇವಿ ಶ್ರುತಿ ರೂಪದಿಂದ ಭಗವಂತನನ್ನು ಸಂಬೋಧನೆ ಮಾಡ್ತಾ ಇದ್ದಾಳಂತೆ. ಹೇ ಸ್ವಾಮಿ, ಹೇ ನಾರಾಯಣ, ನೀನು ಯಾರ್ಯಾರಿಗೆ? ರಮೆಗೆ ಅಂದರೆ ಲಕ್ಷ್ಮೀದೇವಿಗೆ, ವಿರಿಂಚನಿಗೆ, ತ್ವಂ ರಮಾಯ ತ್ವಂ ವಿರಿಂಚಸ್ಯ ಬ್ರಹ್ಮನಿಗೆ, ರುದ್ರ ಇಂದ್ರನಿಗೆ, ಸೋಮ ಚಂದ್ರ ಸೂರ್ಯ ಮುಖಾನ ಅಂದರೆ ಲಕ್ಷ್ಮೀದೇವಿ ಭಗವಂತನನ್ನು ಶಾಂಡಿಲ್ಯ ಶ್ರುತಿಯಲ್ಲಿ ಈ ರೀತಿ ಹೇಳ್ತಾ, ಹೇ ಸ್ವಾಮಿ, ನೀನು ರಮೆಗೆ, ನನಗೆ, ಬ್ರಹ್ಮನಿಗೆ, ರುದ್ರನಿಗೆ, ಇಂದ್ರನಿಗೆ, ಚಂದ್ರನಿಗೆ, ಸೂರ್ಯನಿಗೆ ಮೊದಲಾದ ಎಲ್ಲರಿಗೂ, ಪ್ರಮುಖರೆಲ್ಲರಿಗೂ ಕೂಡ ನೀನು ಅತಿಶಯವಾದಂತಹ ಸಾಮರ್ಥ್ಯವನ್ನು ನೀಡಿದ್ಯ. ಇವರೆಲ್ಲರೂ ಪ್ರವರ್ತಕರಾಗುವಂತೆ ಮಾಡ್ತಾ ಇದ್ಯಾ. ಅಂದರೆ ಒಂದು ಕೆಲಸವನ್ನು ಮಾಡಬೇಕು ಅಂತ ಹೇಳಿದರೆ ನೀನು ಇದ್ದು ನಾವೆಲ್ಲರೂ ಆ ಕೆಲಸದಲ್ಲಿ ಮಾಡುವಂತೆ, ಪ್ರವರ್ತಿಸುವಂತೆ ನೀನು ಮಾಡ್ತಾ, ನೀನು ಇವರೆಲ್ಲರಿಗೂ ಕೂಡ ನೀನು ಪ್ರವರ್ತಕರಾಗಿದ್ಯ. ಅಷ್ಟೇ ಅಲ್ಲ, ನಿವರ್ತಕನೂ ಆಗಿದ್ಯ. ಏನು ಕೆಲಸ ಮಾಡದೇ ಇರಬೇಕು ಅಂತಂದರೂ ಕೂಡ ನೀನೇ ನಿವರ್ತಕನಾಗಿದ್ಯ. ಅಷ್ಟೇ ಅಲ್ಲ, ಪ್ರೇರಕನೂ ಆಗಿದ್ಯ. ಪ್ರವರ್ತಕ, ನಿವರ್ತಕ, ಪ್ರೇರಕ. ಯಾರಿಗೆ? ಲಕ್ಷ್ಮೀದೇವಿ, ಬ್ರಹ್ಮ, ರುದ್ರ, ಇಂದ್ರ, ಸೂರ್ಯ, ಚಂದ್ರ ಮೊದಲಾದ ಪ್ರಮುಖರಿಗೇನೆ ಪ್ರವರ್ತಕ, ನಿವರ್ತಕ, ಪ್ರೇರಕನಾಗಿದ್ಯಾ. ನೀನು ಈ ರೀತಿಯಾಗಿ ಇವರೆಲ್ಲರಲ್ಲಿ ಇದ್ದು ನೀನು ಈ
ಎಲ್ಲವೂ ಅವರಿಗೆ ಪ್ರೇರಕನಾಗಿ ನೀನು ಮಾಡದೇ ಇದ್ದರೆ, ಅವರನ್ನು ಪ್ರಚೋದನೆ ಮಾಡದೇ ಇದ್ದರೆ, ಈ ಏನು ಪ್ರಮುಖರು ಎಲ್ಲರಿಂದಲೂ ಪೂಜಿತರಾಗಿದ್ದಾರೆ, ಎಲ್ಲರಿಂದಲೂ ಪೂಜ್ಯರಾಗಿದ್ದಾರೆ, ಅವರು ಯಾರೂ ಅವರ ಕೆಲಸ ಮಾಡಲಿಕ್ಕೆ ಸಾಧ್ಯವಾಗುವುದಿಲ್ಲ ಅಂತ ಹೇಳಿ ಶಾಂಡಿಲ್ಯ ಶ್ರುತಿಯಲ್ಲಿ ಲಕ್ಷ್ಮೀದೇವಿ ಭಗವಂತನನ್ನು ಸ್ತೋತ್ರ ಮಾಡ್ತಾ ಇದ್ದಾಳೆ. ಆದ ಕಾರಣ ಭಗವಂತನಿಗೆ ಅನಲಹ, ಅದೇ ಹೇಳ್ತಾ ಇದ್ದಾರೆ, ಅನಲಹ. ಇನ್ನು ಅನಂ ಮುಖ್ಯ ಪ್ರಾಣಂ ಜಗಚ್ಚೇಷ್ಟಕತ್ವೇನ ಲಾತಿ ಆದತ್ತೆ ಇತಿ ಅನಲಹ. ಈ ಜಗತ್ತಿನ ಚೇಷ್ಟಕನನ್ನಾಗಿ ವಾಯುದೇವರನ್ನು ನೀನು ಸ್ವೀಕಾರ ಮಾಡಿದ್ಯ. ಜಯ ಜಯತು ಜಗತ್ರಾಣ ಜಗದೊಳಗೆ ಸುತ್ರಾಣ. ಏನು ಈ ಜಗತ್ತಿಗೆಲ್ಲ ತ್ರಾಣ ಪ್ರಾಣ. ಈ ವಾಯುದೇವರು ಪ್ರಾಣದೇವರು ನಮ್ಮಲ್ಲಿ ಇದ್ದರೇ ನಾವೆಲ್ಲರೂ ಗೌರವಿಸಲ್ಪಡ್ತೇವೆ. ಪ್ರಾಣದೇವರು ಇಲ್ಲ ಅಂತ ಹೇಳಿದರೆ ಮುಗೀತು ನಮ್ಮ ಕಥೆ. ಅಂದರೆ ಈ ಜಗತ್ತಿನಲ್ಲಿ ಏನೇನು ಎಷ್ಟೆಷ್ಟು ಜೀವರಾಶಿಗಳಿದ್ದಾರೆ ಅವರೆಲ್ಲರಿಗೂ ಆ ಚೇಷ್ಟೆಯನ್ನು, ಪ್ರಾಣವನ್ನು, ತ್ರಾಣವನ್ನು ಕೊಡುವವನು ಯಾರು ಅಂದರೆ ವಾಯುದೇವರು. ಅಂತ ಆ ವಾಯುದೇವರಿಗೆ ಈ ಸಾಮರ್ಥ್ಯ ಯಾರು ಕೊಟ್ಟರು ಅಂತ ಹೇಳಿದರೆ ಭಗವಂತನೇ ಇವರೆಲ್ಲ ಜಗತ್ತಿನ ಒಂದು ಚೇಷ್ಟಕನನ್ನಾಗಿ ವಾಯುದೇವರನ್ನು ಭಗವಂತ ಸ್ವೀಕಾರ ಮಾಡಿದ್ದಾನೆ, ನಿಯಾಮಕ ಮಾಡಿದ್ದಾನೆ. ವಾಯುದೇವರ ಮೂಲಕವೇ ಈ ಜಗತ್ತಿನಲ್ಲಿರುವ ಎಲ್ಲ ಪ್ರಾಣಿಗಳು, ಹುಲ್ಲು ಕಡ್ಡಿ ಮೊದಲುಕೊಂಡು ಬುದ್ಧಿಜೀವಿಯಾದಂತಹ ಮನುಷ್ಯನವರೆಗೂ ಎಲ್ಲರೂ ಕೂಡ ಚೇಷ್ಟಾಪ್ರದರಾಗಿದ್ದಾರೆ. ಅದಕ್ಕೆ ಆ ಜಯ ಜಯತು ಜಗತ್ರಾಣ ಜಗದೊಳಗೆ ಸುತ್ರಾಣ ಅಖಿಲ ಸದ್ದಾಮ ಅಂಥೇಳಿ ಶ್ರೀಪಾದರಾಜರು ಆ ವಾಯುದೇವರ ತತ್ವವನ್ನು ಸ್ಪಷ್ಟವಾಗಿ ಹೇಳ್ತಾರೆ. ಅದೇ ವಾಯುದೇವರಿದ್ದರೆ ನಮಗೆ ಗೌರವ ಮರ್ಯಾದೆ, ಇಲ್ಲ ಅಂತ ಹೇಳಿದರೆ ಇಲ್ಲ. ಈ ವಾಯುದೇವರಿಗೆ ಇಷ್ಟು ಮಹತ್ವವನ್ನು ಭಗವಂತ ಯಾಕೆ ಕೊಟ್ಟಿದ್ದಾನೆ? ಆ ಜ್ಯೇಷ್ಠತ್ವ, ಆ ಜೀವೋತ್ತಮತ್ವ ಕೊಟ್ಟು ಅನುಗ್ರಹ ಮಾಡಿದ್ದಾನೆ. ಅವನಿಂದ ಏನೇನು ಮಾಡಿಸ್ತಾನೆ ಭಗವಂತ ಮೊದಲಾದ ವಿಷಯಗಳನ್ನೆಲ್ಲ ನಾಳೆ ಹೇಳ್ಕೊಳ್ಳೋಣ ಅಂತ ಹೇಳ್ತಾ ಶ್ರೀಕೃಷ್ಣಾರ್ಪಣಮಸ್ತು, ಮಧ್ವೇಶಾರ್ಪಣಮಸ್ತು. ಎಲ್ಲರಿಗೂ ಶುಭ.